अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुरुवे नमो नमः। ಎಲ್ಲ ಆತ್ಮಬಂಧುಗಳಿಗೂ ಈಶಾವಾಸ್ಯ ಉಪನಿಷತ್ನ 10ನೇ ಶ್ಲೋಕದ ಸತ್ಸಂಗ ಅಥವಾ ಶ್ರವಣಕ್ಕೆ ಸ್ವಾಗತ. ಅದರ ವಿವರಣೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಶ್ಲೋಕ ಅನ್ಯದೇವಾಹುರ್ವಿದ್ಯಾಯಾನ ಅನ್ಯದಾಹುರವಿದ್ಯಾಯ ಇತಿ ಶುಶ್ರುಮಾ ಧೀರಾಣಾಂ ಯೇ ನಸ್ತದ್ವಿಚಕ್ಷಿರೇ. ಇದು ವಿದ್ಯೆ ಅವಿದ್ಯೆ ದೇವಾಹು ಅಂತ ಬಳಸಿದ್ವಿ. ಅಂದರೆ ಗ್ರಹಣೆಗೆ ಅಥವಾ ಕ್ರಿಯೆ ಮಾಡುವಂಥ ಮಾಧ್ಯಮಗಳೇನಿದ್ದಾವೆ ಅವುಗಳ ಮೂಲಕ ಗ್ರಹಿಸುವಂಥದ್ದು ಒಂದು ಯಥಾರ್ಥ. ಇದ್ಯಾವುದನ್ನು ಬಳಸದೆ ತಾನೇ ತಾನಾಗಿ ನೋಡುವಂಥ ಒಂದು, ಈ ಎರಡನ್ನು ಕಲಿಬೇಕು ಅಥವಾ ನೋಡಬೇಕು. ಯಾರಿಂದ? ಧೀರರಿಂದ ಬೋಧಿಸಲ್ಪಟ್ಟಂಥದ್ದು, ಅನುಭವಿಗಳಿಂದ ಹೇಳಲ್ಪಟ್ಟಂಥದ್ದು. ನೀನು ಆ ದೃಷ್ಟಿಯಲ್ಲಿ ನೋಡಬೇಕು ಅಂತ. ಅನ್ಯತ್ ದೇವ ಇಲ್ಲಿ ಕಣ್ಣಿನಿಂದ ನೋಡಿದ್ರೆ ಹೇಗಿದೆ, ಕಿವಿಯಿಂದ ಕೇಳಿದ್ರೆ ಹೇಗಿದೆ, ಹಾಗೆ ಆಘ್ರಾಣಿಸಿದಾಗ, ರುಚಿಸಿದಾಗ, ಸ್ಪರ್ಶಿಸಿದಾಗ ಕರ್ಣಗಳಿಂದ ನೋಡ್ತಾ ಹೋಗ್ಬೇಕು. ಮೊದಲನೇದಾಗಿ ಕರಣಗಳು ಅದರ ಮಿತಿಯನ್ನು ಕಳ್ಕೊಂಡಾಗ ಉಪಕರಣಗಳನ್ನ ಬಳಸ್ಕೋಬೇಕು. ಇಲ್ಲಿ ಉಪದೇವ ಅಂತ ಏನು ಬಳಸಿಲ್ಲ, ಆದರೆ ನಾವು ಅದನ್ನು ಗ್ರಹಿಸಬೇಕು. ದೇವ ಅಂತ ಅಂದ ತಕ್ಷಣ
ಯಾವ್ಯಾವ ಅಕ್ಷುಗಳು ಸಾಧ್ಯ ಇದೆಯೋ ಅವೆಲ್ಲವನ್ನು ಗಣನೆಗೆ ತಗೋಬೇಕು. ಸೊ ನಮ್ಮ ಗಣನೆಗೆ ಈಗ ಕರಣಗಳು 5 ಬಂದವು. ಇದರಿಂದ ಸ್ಥೂಲವನ್ನು ಗ್ರಹಿಸಬೇಕು. ಸ್ಥೂಲವನ್ನು ಗ್ರಹಿಸಬೇಕಾದ್ರೆ ಇಂದ್ರಿಯಗಳನ್ನ ಬಳಸ್ಕೊಂಡ್ವಿ. ಹಾಗೆ ಸೂಕ್ಷ್ಮಕ್ಕೆ ಆ ಸ್ಥೂಲವನ್ನು ಇನ್ನೂ ಚೆನ್ನಾಗಿ ಗ್ರಹಿಸಬೇಕಾದಾಗ ಉಪಕರಣಗಳನ್ನ ಬಳಸ್ಕೋಬೇಕು. ಉದಾಹರಣೆ, ನೆಲದ ಮೇಲೆ ಏನೋ ಒಂದು ಸೂಕ್ಷ್ಮ ಜೀವಿ ಇದೆ, ಅದನ್ನ ಇಲ್ಲ ಅಂತ ನಿರ್ಣಯಿಸೋದಲ್ಲ. ಸೊ ಅಕ್ಷ, ಈ ಕಣ್ಣು ಕೆಲಸ ಮಾಡದಿದ್ದಾಗ ಆಗ ಮೈಕ್ರೋಸ್ಕೋಪ್ನಂತ ಉಪಕರಣ, ಈ ಕರ್ಣ ಯಾವಾಗ ಕೆಲಸ ಮಾಡಲ್ವೋ ಅದರ ಮಿತಿ ಮೀರುತ್ತೋ ಆಗ ಉಪಕರಣನ ಬಳಸುವಂಥದ್ದು. ಹಾಗೆ ದೂರದಲ್ಲೆಲ್ಲೋ ಗ್ರಹ ಇದೆ, ನೇರ ಚಕ್ಷು ಕಣ್ಣಿನ ನೋಡೋಕ್ಕಾಗಲಿಲ್ಲ ಅಂದರೆ ಅಲ್ಲೊಂದು ಉಪಕರಣನ ಬಳಸುವಂಥದ್ದು, ಟೆಲಿಸ್ಕೋಪ್ ಅಂತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಉಪಕರಣಗಳನ್ನ ಬಳಸಿ, ಎಲ್ಲೋ ಒಂದು ಕಡೆ ಬೆಳಕಿನ ಅಭಾವ ಇದೆ, ಕತ್ತಲೆ ಮುಸುಕಿದೆ, ಆಗೊಂದು ಬೆಳಕನ್ನು ಬಳಸಿದ್ರೆ ಅದೊಂದು ಉಪಕರಣ, ಇನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸ್ಥೂಲವನ್ನು ಗ್ರಹಿಸೋದಕ್ಕೆ ಹೀಗೆ ಬಾಹ್ಯಕರಣಗಳನ್ನು, ಸೂಕ್ಷ್ಮವನ್ನು ಅಂತಃಕರಣಗಳಿಂದ ಗ್ರಹಿಸಬೇಕು. ಮನ, ಬುದ್ಧಿ, ಚಿತ್ತ, ಅಸ್ಮಿತೆ ಏನಿದೆ ಇವುಗಳ ಮೂಲಕ ಗ್ರಹಿಸಿದಾಗ ಬೇರೆ ಬೇರೆ ಪರಿಣಾಮಗಳನ್ನ ಅವನು ಗ್ರಹಿಸ್ತಾನೆ. ಸೊ ಇದನ್ನ ಕರ್ಮ ಅಂತ ಹೇಳಿದ್ವಿ. ಕರ್ಮ ಅಂದ್ರೆ ಮಾಡೋದ್ರ ಮೂಲಕ ಅಂತ. ಸೊ ಇದೊಂದು ಮಾಡಿ ಕಲಿಯುವಂಥ ವಿಧಾನ. ಯಾವುದು? ಭಕ್ತಿ ಮಾಡಿ, ಕರ್ಮ ಮಾಡಿ, ಸಾಧನೆ ಮಾಡಿ, ಮತ್ತೆ ಜ್ಞಾನ, ಇವೆಲ್ಲವನ್ನು ಒಟ್ಟೊಟ್ಟಿಗೆ ಜೊತೆಯಲ್ಲಿ ಮಾಡಿ ತಿಳ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದು, ಕೇವಲವಾಗಿ ಇದ್ಯಾವುದನ್ನು ಇಲ್ಲದೆ ಅನ್ಯದಾ ಹೊರವಿದ್ಯಾಯ. ಸೊ ಒಂದು ದೇವತೆಗಳನ್ನ ಇಟ್ಕೊಂಡು, ದೇವರು ಅಂದರೆ ಅಂಗಗಳನ್ನ ಇಟ್ಕೊಂಡು ಕಲಿಯುವಂಥದ್ದು. ಇನ್ನೊಂದು ಯಾವ ಅಂಗವೂ ಇಲ್ಲದೆ ಶುದ್ಧವಾಗಿ ಹೇಗಿದೆಯೋ ಸಾಕ್ಷಿ ಅಂತ ಏನು ಮಾತಾಡೋದು ಅಂದರೆ ಯಾವುದಕ್ಕೂ ಮೆತ್ತುಕೊಳ್ಳದೆ, ಯಾವುದನ್ನು ಮೆತ್ತಿಸಿಕೊಳ್ಳದೆ ಹಾಗೆ ಅದನ್ನು ನಮ್ಮ ಅನುಭವಕ್ಕೆ ತಗೊಳ್ಳುವಂಥದ್ದು. ಈ ರೀತಿಯಾಗಿ ಇತಿ ಶುಶ್ರೂಮ ಧೀರಾಣ, ಅನುಭಾವಿಗಳು ಈ ಥರ ಗ್ರಹಿಸ್ರಪ್ಪ ಅಂತ ಹೇಳಿ ದಾರಿಯನ್ನು ಹಾಕ್ಕೊಟ್ರು. ಆ ರೀತಿಯಾಗಿ ನಸ್ತದ್ ವಿಚಕ್ಷಿರೆ, ಅದನ್ನ ಬಿಚ್ಚಿಟ್ಟು ನಮ್ಮ ವಿಶೇಷ ಗಮನಕ್ಕೆ, ನಮ್ಮ ನೋಟಕ್ಕೆ ಬರಲಿ ಅಂತ ಅದನ್ನ ತೆರೆದಿಟ್ರು. ನಿನ್ನೆದಕ್ಕೆ ಇದು ಪೂರಕವಾಗಿದೆ. ಅಂದರೆ ಎರಡೂ ರೀತಿಯಲ್ಲಿ ನೋಡಿ, ಅದನ್ನ ಎರಡರಲ್ಲೂ ನೋಡಿ. ಎರಡರ ಪೂರ್ಣ ಜ್ಞಾನ ಬಂದ್ರೆ ವಿದ್ಯೆ ಮತ್ತೆ ಅವಿದ್ಯೆಯ ಶುದ್ಧ ಜ್ಞಾನ ಮತ್ತೆ ಬೇರೆ ರೀತಿಯಾಗಿ, ಹಾಗಲ್ಲದೆ ಅನ್ಯ ರೀತಿಯಾಗಿ ಗ್ರಹಿಸಲ್ಪಟ್ಟಂತ, ತಪ್ಪಾಗಿ ಗ್ರಹಿಸಲ್ಪಟ್ಟಂತ ಈ ಎರಡೂ ಅನುಭವಗಳನ್ನ ತಗೊಳ್ಳಿ ಅಂತ 9ನೇದರಲ್ಲೂ ಪ್ರಸ್ತಾಪ ಆಯಿತು. ಈಗ 10ನೇದರಲ್ಲೂ ಇದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ.
ಹಾಗಾಗಿ ಏನನ್ನು ಸೂಚಿಸ್ತಾ ಇದ್ದಾರೆ? ಒಂದು, ಕೂಡಿ ಕಲಿಯುವಂಥ ಯೋಗ. ಎಲ್ಲವನ್ನು ಕಲಿತು 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 ಒಟ್ಟಾಗಿಸಿ ಅದನ್ನೆಲ್ಲ ಕೂಡಿಸ್ಬಿಟ್ಟು ಹೀಗಿದೆ ಅಂತ ತಿಳಿಯುವಂಥದ್ದು ಒಂದು ವಿಧಾನ. ಇನ್ನೊಂದು ಕೂಡದೆ, ಅಥವಾ ನಮ್ಮ ಗ್ರಹಣೆಗೆ ಬರೋಂಗೆ ಕಳೆದು ಕಲಿಯೋದು, ಅಂದರೆ ಬಿಟ್ಟು ಬಿಟ್ಟು ಇದಲ್ಲ 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 ಅಂತ ಹೇಳಿ ಹಾಗೆ ಕಲಿಯುವಂಥ ವಿಧಾನ ಅಂತ ಸೂಚಿಸ್ತಾ ಇದ್ದಾರೆ ಇಲ್ಲಿ. ಕೂಡಿ ಕಲಿತವನು ಅವನೊಂಥರ ಜೀವನವನ್ನು ಮಾಡಿ ಅದರಲ್ಲಿ ತನ್ನ ಸಾರ್ಥಕತೆಯನ್ನು ಕಂಡುಕೊತಾನೆ. ಕೂಡದೆ ಕಂಡುಕೊಂಡಂಥವನು ಅವನೊಂಥರ ಜೀವನ ವಿಧಾನವನ್ನು, ಅದರಲ್ಲಿ ಸಾಫಲ್ಯವನ್ನು ಕಂಡುಕೊತಾನೆ ಅಂತ. ಕೂಡದೆ ಹೇಗೆ ಮತ್ತೆ ಕೂಡದೆ ಕಲಿಯೋದು ಹೇಗೆ ಅಂತಕ್ಕಂಥದ್ದನ್ನು ದ್ವಿಚಕ್ಷಿರೆ ಅಂತ, ಈ ಎರಡೂ ದೃಷ್ಟಿಯಲ್ಲೂ ನೋಡಬೇಕು ಅಂತ ಈ ಕೊನೆಯ ಒಂದು ಶ್ಲೋಕ ಏನೈತಲ್ಲ ಅದನ್ನು ಆ ಥರ ಕೂಡ ಗ್ರಹಿಸ್ಬೋದು. ಎರಡೂ ದೃಷ್ಟಿಯಲ್ಲೂ ಇದನ್ನು ಶುಶ್ರಮ ಧೀರಾಣ, ಆ ದೃಷ್ಟಿಯಲ್ಲಿ ಸರಿಯಾಗಿ ಆಲಿಸಿ ಅಥವಾ ನೋಡಿ, ಧೀರನಾದಂಥವನು ಅಥವಾ ಧೀರರು ನೋಡಿದ್ರು ಅಂತ ಈ ಥರ ಕೂಡ ಗ್ರಹಿಸ್ಬೋದು ಅದನ್ನು. ಒಟ್ಟಾರೆಯಾಗಿ ಸಮನ್ವಯ ಅಂತಕ್ಕಂಥದ್ದನ್ನೇ ಪಾಪ ಇದು ಕೂಡ ಹೇಳ್ತಾ ಇದೆ. ಬರೀ ಒಂದೇ ದೃಷ್ಟಿಯಿಂದ ಅದನ್ನು ನೋಡುವಂಥದ್ದಲ್ಲ, ಎರಡೂ ದೃಷ್ಟಿಯಿಂದ. ಸೊ ಮಾಡುವ ದೃಷ್ಟಿಯಿಂದ ಮತ್ತು ನಿವೃತ್ತಿ ದೃಷ್ಟಿಯಿಂದ, ಈ ಎರಡೂ ದೃಷ್ಟಿಯಿಂದ ಅನುಭವಕ್ಕೆ ತಗೋಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರಿಪ್ಪ, ಬಹಳ ಸಂತೋಷ. ಈಗ ನಮ್ಮೆಲ್ಲರಿಗೂ ಮುಂದಿನ ಪ್ರಶ್ನೆ ಹೇಗೆ ಅನ್ನೋದೇ ಕಾಡ್ತಾ ಇದೆ. ಆ ಹೇಗೆ ಅನ್ನೋದನ್ನು ಮೋಸ್ಟ್ಲಿ ನಾವು ಪಾತಂಜಲಿ ಯೋಗ ಸೂತ್ರ ಮತ್ತು ವಿಜ್ಞಾನ ಭೈರವ ತಂತ್ರ ಈ ಎರಡನ್ನು ನಮಗೆ ನಿತ್ಯ ಜೀವನಕ್ಕೆ ಅಥವಾ ಈ ಕರ್ಮಕ್ಕೆ ಅನ್ವಯಿಸುವಾಗೆ ಸಾಕಷ್ಟಾಗುತ್ತೆ ಇದು. ಅವುಗಳನ್ನು ಕಲಿಯುವಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ, ಹೇಗಾಗುತ್ತೋ ನೋಡೋಣ ಅದನ್ನಂತ ಹೇಳ್ತಾ ಇವತ್ತಿನ 10ನೇ ಶ್ಲೋಕನ ಇಲ್ಲಿಗೆ ಸಮಾಪ್ತಿ ಮಾಡಿಕೊಳ್ಳೋಣ. ಮತ್ತೆ ಸಿಗೋಣಪ್ಪ. ಸಂತೋಷ. ನಮಸ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಸದ್ಗುರು. ನಮಸ್ತೆ. ಮತ್ತೆ ಸಿಗೋಣ.